ಇವತ್ತು ICC ಚಾಂಪಿಯನ್ ಟ್ರೋಫಿ ಸೆಕೆಂಡ್ ಮ್ಯಾಚ್ ಅದ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ 2:30 ಸ್ಟಾರ್ಟ್ ಆಗ್ತದೆ ದುಬೈದಾಗ ಇದು ಮ್ಯಾಚ್ ಅದ. ಬ್ಯಾಟಿಂಗ್ ಏನೋ ಪಿಚ್ ಇತ್ತಂದ್ರೆ ಇವತ್ತು ಫಸ್ಟ್ ಇಲ್ಲಿ ಬ್ಯಾಟಿಂಗ್ ಮಾಡ್ಲಿಕ್ಕೆ ಇಲ್ಲಿ ಕೋಶನ್ ಮಾಡಬೇಕು ಇಂಡಿಯಾ ಟೀಮ್ ಅಂತ. ಇವತ್ತು ಬೆಸ್ಟ್ ಟೀಮ್ ಇಂಡಿಯಾ ಟೀಮ್ ಗ್ರೌಂಡ್ನಲ್ಲಿ ಅಂತ ಬರಬೇಕಾಗ್ತದೆ. ರೋಹಿತ್ ಶರ್ಮಾ ಆಗಲಿ, ಶುಭ್ಮನ್ ಗಿಲ್ ಆಗಲಿ, ಶ್ರೇಯಸ್ ಅಯ್ಯರ್ ಆಗಲಿ ಇವರು ಮೂವರು ಫಾರ್ಮ್ನಾಗ ಅಂತಿರ್ಕಾರ. ಲಾಸ್ಟ್ 2-3 ಮ್ಯಾಚ್ನಾಗ ರನ್ ಅಂತ ಇವ್ರು ಮಾಡ್ಯಾರ. ಇಲ್ಲಿ ವಿರಾಟ್ ಕೊಹ್ಲಿ ಇವತ್ತು ಫಾರ್ಮ್ನಾಗ ಬರ್ತಾರೆ. ಅವ್ರಿಗಿನ ಫಾರ್ಮ್ನಾಗ ಬಂದ್ರು ಅಂದ್ರೆ ಇವತ್ತು ಚಲೋ ರನ್ ಅಂತ ಆತವ. ಇಲ್ಲಿ ಸ್ಪಿನ್ನರ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ವರುಣ್ ಚಕ್ರವರ್ತಿ ರೀಸೆಂಟ್ಲಿ ಥೋಡೆ ಮ್ಯಾಚ್ನಾಗ ಚಲೋ ಬಾಲಿಂಗ್ ಅಂತ ಅವ್ರು ಹಾಕ್ಲತ್ತಾರ. ಚಲೋ ವೇರಿಯೇಷನ್ದಾಗ ಬಾಲಿಂಗ್ ಅವ್ರು ಮಾಡ್ಲತ್ತಾರ. ಇಲ್ಲಿ ಫಾಸ್ಟ್ ಬಾಲರ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಹರ್ಷದೀಪ್ ಅವರ ಬಾಲಿಂಗ್ ಮಾಡ್ಲತ್ತಾರೆ. ಇವತ್ತು ಮೊಹಮ್ಮದ್ ಶಮಿ ಟೀಮ್ನಾಗ ಏನಿಲ್ಲ ಅದು ನನಗೆ ಬರೋಬ್ಬರಿ ಗೊತ್ತಿಲ್ಲ. ಮೊಹಮ್ಮದ್ ಶಮಿ ಇವತ್ತು ಟೀಮ್ನಾಗ ಇದ್ರಂದ್ರೆ ಅವ್ರಿಗೆ ಇವತ್ತು ತಗೋ ಚಾನ್ಸ್ ಕಾಣ್ತದೆ. ಹಂಗೆ ಅಕ್ಷತ್ ಪಟೇಲ್ನ ಆಲ್ರೌಂಡರ್ ಬ್ಯಾಟ್ಸ್ಮನ್ ಅಂತ ಅವ್ರನ್ನೂ ಚಲೋ ಬಾಲಿಂಗ್ ಆಗಲಿ ಬ್ಯಾಟಿಂಗ್ ಆಗಲಿ ಚಲೋ ಅವ್ರು ಮಾಡ್ಲತ್ತಾರ. ಮೇನ್ ಪಾಯಿಂಟ್ ಅದು ಇವತ್ತು ವಿರಾಟ್ ಕೊಹ್ಲಿ ಫಾರ್ಮ್ನಾಗ ಬರ್ತಾನೆ ಮತ್ತು ಸ್ವಲ್ಪ ಕಡಿಮೆ ರನ್ ಮಾಡ್ಬೋದು. ಅವ್ರಿಗಿನ ಫಾರ್ಮ್ನಾಗ ಬಂದ್ರಲ್ಲ ಬಸ್ ಈ ಕಂಟಿನ್ಯೂ ಮ್ಯಾಚ್ಗಳು ಅಂತಿರ್ಕಾವಲ್ಲ. ಒಂದು ಪ್ಲಸ್ ಪಾಯಿಂಟೇ ಆಗ್ತದೆ ಇಂಡಿಯನ್ ಟೀಮ್ಗೆ ಅಂತಿರ್ಕ. ರೋಹಿತ್ ಶರ್ಮಾ ಒಬ್ಬರು ಮ್ಯಾಚ್ ಆಡ್ದಂದ್ರೆ ಅದು ಮ್ಯಾಚ್ ಬೇರೆ ಲೆವೆಲ್ದಾಗ ಗೊತ್ತದೆ ಎಲ್ಲ ಸುಮ್ಮನೆ ಅದು ಗೊತ್ತೇ ಅದು. ಬಟ್ ಈ ದುಬೈದಾಗ ಮ್ಯಾಚ್ ಅದ ಇರ್ಕದಪ್ಪ ಇಂಡಿಯಾ ದುಬೈದಾಗ ಎಷ್ಟೋ ಸಾರಿ ಮ್ಯಾಚ್ ಅಂತ ಆಡಿದ. ಅವರಿಗೆಲ್ಲ ಗೊತ್ತದ ಗ್ರೌಂಡ್ ಹೆಂಗೆ ಲೆವೆಲ್ದಾಗ ಅದ, ಅಲ್ಲಿ ಬಿಸಿಲು ಹೆಂಗಿರ್ತದ, ವಾತಾವರಣ ಹೆಂಗಿರ್ತದೆ, ಅವರಿಗೆಲ್ಲ ಟೀಮ್ ಎಲ್ಲೋ ಮಂದಿ ಗೊತ್ತದ. ಇದನ್ನು ಹೊಸ್ದಾಗೇನಿಲ್ಲ ಅವರಿಗೆ. ಸ್ವಲ್ಪ ಬಾಂಗ್ಲಾದೇಶ್ ಟೀಮ್ ಬಗ್ಗೆ ನಾವು ಮಾತಾಡ್ಬೇಕು. ನಿನ್ನೆ ಅವ್ರ ಅಪ್ಪ ಸೋತೋಗ್ಯಾರ, ಇವತ್ತು ಮಕ್ಕಳು ಸೋತೋತವ. ಬಾಂಗ್ಲಾದೇಶ್ ಟೀಮ್ ಸರ್ಪ್ರೈಸ್ ಕೊಡೋ ಚಾನ್ಸ್ ನಮಗೆ ಕಾಣ್ತದೆ. ಯಾಕಂದ್ರೆ ಹೇಳಕ್ಕೆ ಬಲ್ಲ ಥೋಡೆ ಮಂದಿ ಬ್ಯಾಟ್ಸ್ಮನ್ನು ಚಲೋ ಅರ, ಬಾಲಿಂಗ್ ಚಲೋ ಆಗ್ತಾರೆ, ಆಲ್ಔಟ್ನೂ ಆಗೋ ಚಾನ್ಸ್ನ ಕಾಣ್ತದೆ. ಮಾಡಿದ್ರು ಚಲೋ ಮಾಡ್ತಾರೆ ಇಲ್ಕರ್ ಜಲ್ದಿ ಆಲ್ಔಟ್ ಅಂತ ಈ ಥರನ ಆಗೋದು ಅವ್ರ ಹಿಸ್ಟ್ರಿ ಒಳಗೆ ಆದ. ಸೊ ಇವ್ರಿಗೆ ಈಸಿ ಅಂತ ತೊಗೋಬಾರ್ದು. ಸ್ವಲ್ಪ ಗ್ರೌಂಡ್ನಲ್ಲಿ ರಿಸ್ಕ್ ತೊಗೊಂದಿಗಿಸಿ ಬರಬೇಕು. ಇದನ್ನು ಒಂದು ಟೀಮ್ ಆದ, ಇದಕ್ಕೂ ಒಂದು ಹೆಂಗನ ಆಗಿ ಎಗರ್ಸ್ಬೇಕು ನಾವು ಒಂದಿಗಿಸಿ ಹಂಗೆ ಬರಬೇಕು ಅವರು. ಸೊ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಫಾರ್ಮ್ನೇ ಬಂದ್ರೆ ಅಂದ್ರೆ ಇದು ಬಾಂಗ್ಲಾದೇಶ್ ಟೀಮ್ ಅಂತ ಏನೂ ಇರೋಲ್ಲ, ಎಲ್ಲ ಖತಮ ಆಗುತ್ತೆ. ಯಾಕಂದ್ರೆ IPL ಒಳಗಲ್ಲಿ ಬಾಂಗ್ಲಾದೇಶ್ ಟೀಮ್ ಈ ಸಾರಿ ಯಾರಿಗೆ ತೊಗೊಂಡೇ ಇಲ್ಲ. ಬಾಂಗ್ಲಾದೇಶಿಗೆ ಏನೇನಾಗಿತ್ತಲ್ಲ ಘಟನಾ ತೋರಿಸಲಿಕ್ಕೆ IPL ಟೀಮ್ದಾಗ ಯಾರಿಗೆ ಸೆಲೆಕ್ಟ್ ಅಂತ ಅವ್ರು ಮಾಡ್ಕೊಂಡಿಲ್ಲ. ಹಾಗೆ ಪಾಕಿಸ್ತಾನ ಟೀಮ್ಲೆಸ್ನೇ ಯಾರು IPL ಒಳಗಂತ ಇರಲ್ಲ. ಯಾಕಂದ್ರೆ ಆಲ್ರೆಡಿ ಯಾವಾಗಲಸ ಬ್ಯಾನ್ ಅದ ಅವ್ರಿಗೆ ಅಂತ್ರಿಕ. ಸೊ ಸ್ವಲ್ಪ ನಿನ್ನೆ ಮ್ಯಾಚ್ ಬಗ್ಗೆ ನಾವು ಮಾತಾಡೋಣ. ನ್ಯೂಜಿಲೆಂಡ್ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಆಗಿತ್ತಲ್ಲ. ಘಂಟೆ ಕಿಂಗ್ 64 ರನ್ 90 ಬಾಲ್ನಾಗೆ. ಒಂದು ಪ್ರಕಾರ ನಾವು ಮಾತಾಡ್ಬೇಕೆಂದ್ರೆ ಬಾಬರ್ ಆಜಮ್ ಅದು ಮ್ಯಾಚ್ ಸೋತ್ಸೆ ನಾವು. ಈಸ್ ದ ಕಿಂಗ್ ಮೇಕರ್, ಈಸ್ ದ ಕಿಂಗ್ ಓಲ್ಡ್, ಈಸ್ ದ ಫಾಸ್ಟೆಸ್ಟ್ ಬ್ಯಾಟ್ಸ್ಮನ್. ರ್ಯಾಂಕಿಂಗ್ ಮುಟ್ಟ ಲೆವೆಲ್ದಾಗ ಅದೊಂದು. ಬಾಬರ್ ಆಜಮ್ ಯಾವಾಗ ರನ್ ಮಾಡ್ತಾನೆ ಗೊತ್ತದ್ರಿ, ಘಂಟೆ ಕಿಂಗ್ ಯಾವಾಗ ರನ್ ಮಾಡ್ತಾನೆ ಗೊತ್ತದ್ರಿ. ಎದುರು ಟೀಮ್ ಮುಟ್ಟ ಕಮ್ಜೋರ್ ಇರ್ತದೆ ನೋಡ್ರಿ. ಬಾಂಗ್ಲಾದೇಶ ಆಗಲಿ, ಜಿಂಬಾಬ್ವೆ ಆಗಲಿ, ಅಫ್ಘಾನಿಸ್ತಾನ ಆಗಲಿ. ಅಫ್ಘಾನಿಸ್ತಾನ ಸಣ್ಣ ಟೀಮಲ್ಲ, ಚಲೋ ಬ್ಯಾಟಿಂಗ್ ಮಾಡ್ಲತ್ತಾರ. ಅವ್ರನ್ನು ರೀಸೆಂಟ್ಲಿ ಫಾರ್ಮ್ನಾಗ ಅವ್ರನ್ನೂ ಚಲೋ ಆಗಿ ಬಂದಾರ. ಈ ಚಾಂಪಿಯನ್ ಟ್ರೋಫಿದಾಗ ಅಫ್ಘಾನಿಸ್ತಾನ ಟೀಮ್ನು ಸರ್ಪ್ರೈಸ್ ಎಲಿಮೆಂಟ್ ಕೊಡೋ ಚಾನ್ಸ್ ನಮಗೆ ಕಾಣ್ತದೆ. ಆ ಥರ ಚಲೋ ಪ್ಲೇಯರ್ಗಳು ಅವ್ರು ಬಲ್ಲ. ರಾಶಿದ್ ಖಾನ್ ಚಲೋ ಬಾಲಿಂಗ್ ಹಾಕ್ಲತ್ತಾರ ರೀಸೆಂಟ್ಲಿ ಮ್ಯಾಚ್ನಾಗ ಅವ್ರನ್ನು. ಸೊ ಇಲ್ಲಿ ನಿನ್ನೆ ಏನಾಗಿತ್ತು, ಕಿಂಗ್ ಮೇಕರ್ 64 ರನ್ 90 ಬಾಲ್ನಾಗೆ ಇಷ್ಟು ಸ್ಲೋ ಆಗಿ ಆಡ್ಯಾರಲ್ಲ. ಘಂಟೆ ಕಿಂಗ್ ವರ್ಲ್ಡ್ ನಂಬರ್ 1 ಬ್ಯಾಟ್ಸ್ಮನ್ ಅಂತಾರೆ ಅವರು. ಎಲ್ಲಿದ್ದು ವರ್ಲ್ಡ್ ನಂಬರ್ 1 ಅರ, ಇಲ್ಲಿ ಘಂಟೆ ಕಿಂಗ್ ಅನ್ನ ಈಗ ಅವರಿಗೆ ಗೊತ್ತು. ಸೊ ಅದಂತಕ ಒಂದು ಪಾಯಿಂಟ್ ಅದ. ಹಂಗೆ ಸೆಕೆಂಡ್ ನಿಮಗೆ ಎಲ್ಲೋ ಮಂದಿ ಗೊತ್ತದ, ರಚಿತ್ ರವೀಂದ್ರ ನ್ಯೂಜಿಲೆಂಡ್ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಅನ್ನ. ಲಾಸ್ಟ್ ಮ್ಯಾಚ್ನಾಗ ಅವ್ರಿಗೆ ಇಂಜರಿ ಆಗೈತಲ್ಲ, ತೆರಿ ಮೇಲೆ ಸ್ವಲ್ಪ ಬಡ್ದಿತ್ತು ಅವ್ರಿಗೆ. ಸೊ ಅವ್ರು ನಿನ್ನ ಮ್ಯಾಚ್ನಾಗ ಅವ್ರು ಆಡಿಲ್ಲ. ಪಾಕಿಸ್ತಾನ ಹಾಸ್ಪಿಟಲ್ದಾಗೆ ಯಾವುದೋ ಹಾಸ್ಪಿಟಲ್ ಗೊತ್ತಿಲ್ಲ ಅದು. ಬಟ್ ಅಲ್ಲಿ ಅವ್ರದ್ದು ಐಫೋನ್ ಕಳುವಾಗ್ಯದ. ಫಸ್ಟ್ ನಿಮ್ಮ ದೇಶಕ್ಕೆ ಪ್ಲೇಯರ್ಗಳಿಗೆ ಕರಿತೀರಿ, ಕರೆದಿಗೆ ಬೇಜತಿ ಮಾಡ್ತೀರಿ, ಸಾಮಾನೆಲ್ಲ ಕಳುವು ಮಾಡ್ತೀರಿ. ಮತ್ತು ನಮ್ಮ ಗ್ರೌಂಡ್ ರೆಡಿಯಾಗ ಕುರ್ಚಿಗಳು ಇಟ್ಟೀವಿ, ಟೇಬಲ್ಗಳು ಇಟ್ಟೀವಿ, ಕಲರ್ ಲೈಟ್ಗಳು ಇಟ್ಟೀವಿ. ನಿನ್ನೆ ಗ್ರೌಂಡ್ನಲ್ಲಿ ಪಬ್ಲಿಕ್ಕೇ ಇದ್ದಿಲ್ಲ, ಪೂರಾ ಗ್ರೌಂಡ್ ಖಾಲಿ ಇತ್ತು, ಯಾರೂ ನೋಡ್ಲಿಕ್ಕೆ ಬಂದಿಲ್ಲ ಮ್ಯಾಚ್ ಅಂತ ಪರಿ. ಇಷ್ಟು ಗನ ಆಯಿತು ಹಂಗಮ್ಮ. ಸೊ ಫೈನಲಿ ರಚಿತ್ ರವೀಂದ್ರ ಐಫೋನ್ ಸಿಕ್ಕದ ಏನು ಸಿಕ್ಕಿಲ್ಲ ಅಪ್ಡೇಟ್ ಬಂದಮೇಲೆ ಹೇಳ್ತೀನಿ ನಾ. ಸೊ ಈ ಥರ ಆಗ್ಯದ, ಕರ್ದಿಗೆಸ್ನಿ ಈ ಥರ ಕಳುವು ಮಾಡ್ತಾರೆ ಅವರು. ಸೊ ಹಿಂಗಾಗ್ಯದ. ಈಗ ರೀಸೆಂಟ್ಲಿ ಸೌತ್ ಆಫ್ರಿಕಾ ಟೀಮ್ ಸಂಗಣ್ಣು ಗ್ರೌಂಡ್ನಲ್ಲಿ ಜಗಳ ಆಗಿತ್ತು. ಇನ್ನೊಂದು ಮ್ಯಾಚ್ ಸೋತಿತ್ತಂದ್ರೆ ಇವರು ಎಲ್ಲ ಚಾಂಪಿಯನ್ ಟ್ರೋಫಿ ಡಿಪೆಂಡಿಂಗ್ ಚಾಂಪಿಯನ್ ಇದ್ರೆಲ್ಲ ಖತಮ್ ಆಗ್ತದೆ, ಟಾಟಾ ಬೈ ಆಗ್ತದೆ ಅವ್ರದ್ದು. ಸೊ ವೆಲ್ ಇದ್ರ ಮೇಲೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿರಿ. ರಚಿತ್ ರವೀಂದ್ರ ಐಫೋನ್ ಸಿಕ್ಕದಂತ ಸಿಗಲ್ಲ, ಇದನ್ನು ಕಾಮೆಂಟ್ ಮಾಡಿರಿ. ಹಂಗೆ ಇವತ್ತು ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಮ್ಯಾಚ್ ಅದು. ಟೇಕ್ ಕೇರ್ ಏನು ಮಾಡಿರಿ.